ಈ ಆಳವಾದ ಜ್ಞಾನದ ಚರ್ಚೆಗೆ ಅಂದ್ರೆ ನಮ್ಮ ಈ ಡೀಪ್ ಡೈವ್ಗೆ ಅತ್ಯಂತ ಉತ್ಸಾಹದ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆ ಆಕ್ಚುಲಿ ಒಂದು ವಿಭಿನ್ನವಾದ ಪ್ರಪಂಚಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಹೌದು, ಖಂಡಿತ. ಇಂದಿನ ನಮ್ಮ ಮೂಲ ಸಾಮಗ್ರಿ ಏನಂದ್ರೆ ಬಿಕೆ ಓಷನ್ಸ್ ಯೂಟ್ಯೂಬ್ ಚಾನೆಲ್ನ ಫೆಬ್ರವರಿ 21, 2026ರ ಬ್ರಹ್ಮಕುಮಾರೀಸ್ ಅವರ ಆಧ್ಯಾತ್ಮಿಕ ಮುರಳಿಯ ಸಾರಾಂಶ ಅಂದ್ರೆ ಜ್ಞಾನದ ಉಪದೇಶ ಅಂತ ಹೇಳಬಹುದು. ಕರೆಕ್ಟ್. ನಾವು ಇಲ್ಲಿ ಯಾವುದೇ ನಿರ್ದಿಷ್ಟ ಧಾರ್ಮಿಕ ನಂಬಿಕೆಯನ್ನ ಪ್ರಚಾರ ಮಾಡ್ತಾ ಇಲ್ಲ. ಬದಲಾಗಿ ಈ ಪಠ್ಯದಲ್ಲಿ ಅಡಗಿರುವ ಮಾನಸಿಕ ಮತ್ತೆ ದಾರ್ಶನಿಕ ಒಳನೋಟಗಳನ್ನ ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಇದು ಕೇವಲ ಆಧ್ಯಾತ್ಮಿಕ ಬೋಧನೆಗಳಿಗಿಂತ ಹೆಚ್ಚಾಗಿ ಮನುಷ್ಯನ ಮನೋವಿಜ್ಞಾನ, ನಮ್ಮ ದಿನನಿತ್ಯದ ನಡವಳಿಕೆಗಳು ಮತ್ತೆ ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನದ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕನ್ನಡಿಯನ್ನೇ ಹಿಡಿಯುತ್ತೆ. ನಿಜ. ಭೌತಿಕ ಪ್ರಪಂಚದ ಓಟದಲ್ಲಿ ನಾವು ಏನನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ಹಾಗಾದ್ರೆ ಇಂದಿನ ನಮ್ಮ ಈ ಶೋಧನೆಯ ಮಿಷನ್ ಅಥವಾ ಉದ್ದೇಶ ಏನು ಅಂತ ನೋಡೋದಾದ್ರೆ, ದೈನಂದಿನ ಜಂಜಾಟಗಳ ನಡುವೆ, ಆ ಬಿಡುವಿಲ್ಲದ ಓಟದ ನಡುವೆ ನಮ್ಮ ಮಲಗಿರೋ ಅದೃಷ್ಟವನ್ನ ಬಡಿದೆಬ್ಬಿಸೋದು ಹೇಗೆ? ನಮ್ಮ ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಬುದ್ಧಿಗೆ ನೀಡಬೇಕಾದ ಆ ಆಧ್ಯಾತ್ಮಿಕ ಆಹಾರ ಯಾವುದು? ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗೊಂದಲಮಯ ಸಂಸಾರದಲ್ಲಿಯೇ ಇದ್ದುಕೊಂಡು ಆಫೀಸಿನ ಒತ್ತಡಗಳ ನಡುವೆ ಒಬ್ಬ ಸನ್ಯಾಸಿಯಂತೆ ಬದುಕುವುದು ಹೇಗೆ ಅನ್ನೋ ರಹಸ್ಯಗಳನ್ನ ಈ ಮೂಲದಿಂದ ನಾವು ಹೆಕ್ಕಿ ತೆಗಿಬೇಕು. ಹೌದು, ಇದು ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ನಿಸ್ಬೋದು, ಆದರೆ ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಕಲಿಯುಗದ ಅಂಧಕಾರದಲ್ಲಿ ನಮ್ಮ ಅದೃಷ್ಟ ಮಲಗಿದೆ ಎನ್ನುವ ಮಾತಿನಿಂದ ಈ ಮೂಲ ಸಾಮಗ್ರಿ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ನಾವೆಲ್ಲರೂ ಪ್ರತಿದಿನ ಬೆಳಿಗ್ಗೆದ್ದು ನಮ್ಮ ಕೆರಿಯರ್, ಹಣ, ಇಎಂಐ, ಹೆಸರು ಗಳಿಸೋಕೆ, ನಮ್ಮ ಭವಿಷ್ಯ ರೂಪಿಸಿಕೊಳ್ಳೋಕೆ ಹಗಲಿರುಳು ಓಡ್ತಾನೆ ಇರ್ತೀವಿ ಅಲ್ವಾ? ಹೌದು. ಆದ್ರೆ ಈ ಪಠ್ಯದ ಪ್ರಕಾರ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಈ ಓಟದಲ್ಲಿರುವರೆಲ್ಲರೂ ಆಕ್ಚುಲಿ ಗಾಢ ನಿದ್ದೆಯಲ್ಲಿದ್ದಾರೆ ಅಂತ ಹೇಳುತ್ತೆ. ಇಲ್ಲಿ ಕುತೂಹಲಕಾರಿಯಾದ ವಿಷಯ ಏನಂದ್ರೆ, ನಾವು ಈ ಭೌತಿಕ ಸಾಧನೆಗಳನ್ನೇ ನಮ್ಮ ಅಂತಿಮ ಅದೃಷ್ಟ ಅಂತ ದೃಢವಾಗಿ ನಂಬಿಕೊಂಡಿದೀವಿ. ಕರೆಕ್ಟ್, ನಾವೆಲ್ಲ ಹಾಗೆ ಅನ್ಕೊಂಡಿರೋದು. ಆ ಮೂಲ ಪಠ್ಯ ವಿವರಿಸುವ ಹಾಗೆ ಕಾರು, ಬಂಗಲೆ, ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲವೂ ವಿನಾಶಶೀಲವಾದವು. ಇಂದು ಇರುತ್ತೆ, ನಾಳೆ ಇರಲ್ಲ. ನಾಶವಾಗುವ ವಸ್ತುಗಳು ಹೇಗೆ ತಾನೇ ಶಾಶ್ವತ ಅದೃಷ್ಟ ಆಗೋಕ್ ಸಾಧ್ಯ? ಪಾಯಿಂಟ್ ಇದೆ. ಅಜ್ಞಾನದ ರಾತ್ರಿಯಲ್ಲಿ ಮನುಷ್ಯ ತನ್ನ ಅಸಲಿ ಸ್ವರೂಪವನ್ನೇ ಮರೆತು ಈ ಭೌತಿಕ ಓಟವನ್ನೇ ಜೀವನ ಅಂತ ಅಂದ್ಕೊಂಡು ಮಲಗಿದಾನೆ ಅಂತ ಅಲ್ಲಿ ವಿಶ್ಲೇಷಣೆ ಆಗಿದೆ. ಅಂದ್ರೆ ಆ ಭ್ರಮೆಯಿಂದ ಹೊರಬಂದು ಎಚ್ಚರಗೊಳ್ಬೇಕು. ಹೌದು, ಅದಕ್ಕೆ ಬೇಕಾಗಿರೋದು ಸರಿಯಾದ ಆಹಾರ. ಆದ್ರೆ ಇದು ದೈಹಿಕ ಆಹಾರ ಅಲ್ಲ, ನಮ್ಮ ಬುದ್ಧಿಗೆ ನೀಡುವ ಮಾನಸಿಕ ಆಹಾರ. ಆ ಆಹಾರದ ಪರಿಕಲ್ಪನೆ ಬಹಳ ಪ್ರಸ್ತುತವಾಗಿದೆ. ನಾವು ದೇಹದ ಆರೋಗ್ಯಕ್ಕಾಗಿ ಜಂಕ್ ಫುಡ್ ತಿನ್ಬಾರ್ದು, ಸಲಾಡ್ ತಿನ್ಬೇಕು, ಕ್ಯಾಲರಿಗಳನ್ನ ಲೆಕ್ಕ ಹಾಕ್ಬೇಕು ಅಂತ ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೀವಿ. ದಿನಾಲೂ ಜಿಮ್ಮಿಗೆ ಹೋಗ್ತೀವಿ, ಡಯಟ್ ಮಾಡ್ತೀವಿ. ನಿಜ. ಆದ್ರೆ ನಮ್ಮ ಬುದ್ಧಿಗೆ ನಾವು ನಿರಂತರವಾಗಿ ಜಂಕ್ ಫುಡ್ ನೀಡ್ತಾ ಇದೀವಿ ಅನ್ನೋದನ್ನ ಈ ಮೂಲ ಎತ್ತಿ ತೋರಿಸ್ತಾ ಇದೆ. ಖಂಡಿತ. ಗಾಸಿಪ್, ಸೋಷಿಯಲ್ ಮೀಡಿಯಾದಲ್ಲಿ ಆ ನಿರಂತರ ಡೂಮ್ ಸ್ಕ್ರೋಲಿಂಗ್ ಮಾಡೋದು, ನಕಾರಾತ್ಮಕ ಸುದ್ದಿಗಳು, ಆಫೀಸ್ನಲ್ಲಿ ಬೇರೆಯವರ ಬಗ್ಗೆ ಮಾಡುವ ಚರ್ಚೆಗಳು ಇವೆಲ್ಲವೂ ನಮ್ಮ ಮನಸ್ಸಿಗೆ ನಾವು ಪ್ರತಿದಿನ ಉಣಬಡಿಸ್ತಿರುವ ಮಾನಸಿಕ ಜಂಕ್ ಫುಡ್. ಮತ್ತೆ ಈ ಮಾನಸಿಕ ಜಂಕ್ ಫುಡ್ ನಿರಂತರವಾಗಿ ಸೇವಿಸೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಪಠ್ಯ ಬಹಳ ಕಠಿಣ ಪದಗಳಲ್ಲಿ ಹೇಳುತ್ತೆ. ಏನ್ ಹೇಳುತ್ತೆ? ಬುದ್ಧಿ ಕಲ್ಲಾಗುತ್ತೆ ಅಂತ ಮುರಳಿ ಹೇಳುತ್ತೆ. ಕಲ್ಲು ಬುದ್ಧಿ? ಹೌದು. ಕಲ್ಲು ಬುದ್ಧಿ ಅಂದ್ರೆ ಗ್ರಹಣ ಸಾಮರ್ಥ್ಯ ಕಳೆದುಕೊಂಡ, ಕಠೋರವಾದ, ಸಂವೇದನಾರಹಿತವಾದ ಮನಸ್ಥಿತಿ. ಅಂದ್ರೆ ಎಮೋಷನ್ಸ್ ಇಲ್ದೇ ಇರೋ ತರ? ಕರೆಕ್ಟ್. ಒಂದು ಕಲ್ಲಿನ ಮೇಲೆ ಎಷ್ಟೇ ನೀರು ಸುರಿದ್ರೂ ಅದು ಹೇಗೆ ಒಳಗಿಳಿಯೋದಿಲ್ವೋ ಹಾಗೆಯೇ ಈ ಕಲ್ಲು ಬುದ್ಧಿಯೊಳಗೆ ಯಾವುದೇ ಒಳ್ಳೆಯ ವಿಷಯ, ಶಾಂತಿಯ ಮಾತುಗಳು ಅಥವಾ ಸಹಾನುಭೂತಿಯ ವಿಚಾರಗಳು ಪ್ರವೇಶ ಮಾಡೋದೇ ಇಲ್ಲ. ಇದಕ್ಕೆ ಪರಿಹಾರವಾಗಿ ಅವರು ಪಾರಸ ಬುದ್ಧಿಯ ಕಲ್ಪನೆಯನ್ನು ನೀಡಿದ್ದಾರೆ. ಪಾರಸಮಣಿ ಅಥವಾ ಸ್ಪರ್ಶವೇದಿ ಅನ್ನೋದು ಆ ಕಬ್ಬಿಣವನ್ನ ಚಿನ್ನವನ್ನಾಗಿ ಮಾಡುವ ಒಂದು ಪೌರಾಣಿಕ ಕಲ್ಲು ಅನ್ನೋ ಉಲ್ಲೇಖ ಇದೆ ಅಲ್ವಾ? ಹೌದು. ಪ್ರತಿದಿನದ ಆಧ್ಯಾತ್ಮಿಕ ಅಧ್ಯಯನ ಮತ್ತೆ ಸಕಾರಾತ್ಮಕ ಜ್ಞಾನವು ನಮ್ಮ ಈ ಕಲ್ಲಿನಂತಹ ಒತ್ತಡದಿಂದ ಕೂಡಿದ ಬುದ್ಧಿಯನ್ನ ಸ್ಪರ್ಶಿಸಿ ಅದನ್ನ ಚಿನ್ನದಂತಹ ಪಾರಸ ಬುದ್ಧಿಯನ್ನಾಗಿ ಪರಿವರ್ತಿಸುತ್ತೆ ಅನ್ನೋದು ಇಲ್ಲಿನ ಮೂಲತತ್ವ. ವಾವ್, ಇದು ಬಹಳ ಚೆನ್ನಾಗಿದೆ. ನಮ್ಮ ಆಲೋಚನೆಗಳು ಚಿನ್ನದಂತಾದಾಗ ನಮ್ಮ ಸಂಪರ್ಕಕ್ಕೆ ಬರುವ ಇತರರ ಮನಸ್ಥಿತಿಯನ್ನು ಕೂಡ ನಾವು ಸಕಾರಾತ್ಮಕವಾಗಿ ಬದಲಾಯಿಸಬಹುದು ಅನ್ನೋದೇ ಈ ಪಾರಸ ಬುದ್ಧಿಯ ವಿಶೇಷತೆ.
ಅಂದ್ರೆ ನಾವು ಪ್ರತಿದಿನ ನಮ್ಮ ಮನಸ್ಸಿಗೆ ಏನು ಉಣಬಡಿಸುತ್ತೇವೆ ಅದುವೇ ನಮ್ಮ ಬುದ್ಧಿಯ ಗುಣಮಟ್ಟವನ್ನ ನಿರ್ಧರಿಸುತ್ತೆ. ಖಂಡಿತವಾಗಿಯೂ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತೆ. ಈ ಮೂಲ ಕೇವಲ ವ್ಯಕ್ತಿಯ ಮನಸ್ಸಿನ ಬಗ್ಗೆ ಮಾತ್ರ ಮಾತಾಡಲ್ಲ. ಅದು ನಮ್ಮ ಕುಟುಂಬ ವ್ಯವಸ್ಥೆ ಅಥವಾ ಗೃಹಸ್ಥದ ಬಗ್ಗೆ ಒಂದು ಅತ್ಯಂತ ದಿಟ್ಟವಾದ, ಬಹುಶಃ ಮೇಲ್ನೋಟಕ್ಕೆ ಬಹಳ ಕಠಿಣ ಅನಿಸಬಹುದಾದ ಮಾತನ್ನ ಹೇಳುತ್ತೆ. ಹೌದು, ಆ ಮಾತು ಸ್ವಲ್ಪ ಶಾಕಿಂಗ್ ಆಗಿದೆ. ಪವಿತ್ರ ಗೃಹಸ್ಥ ಆಶ್ರಮ ಮತ್ತು ಅಪವಿತ್ರ ಗೃಹಸ್ಥದ ನಡುವಿನ ವ್ಯತ್ಯಾಸವನ್ನ ಚರ್ಚೆ ಮಾಡ್ತಾ ಕೇವಲ ಮಕ್ಕಳನ್ನು ಹೆತ್ತು ಸಾಕುವುದು ಪ್ರಾಣಿಗಳು ಮಾಡುವ ಕೆಲಸ ಅನ್ನೋ ವಾಕ್ಯವನ್ನ ಬಳಸಲಾಗಿದೆ. ಹಾಸವಾಗತ್ತೆ ಅಲ್ವಾ? ಬಾಹ್ಯವಾಗಿ ಕೇಳಿದಾಗ ಆ ಮಾತು ಖಂಡಿತವಾಗಿಯೂ ಕಠಿಣ ಅನ್ಸುತ್ತೆ. ಆದರೆ ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಅದರ ಹಿಂದಿನ ಆಳವಾದ ಅರ್ಥ ನಮಗೆ ಗೋಚರಿಸುತ್ತೆ. ಹೇಗೆ? ಆಶ್ರಮ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣ ಏನು ಹೇಳಿ? ಒಂದು ರೀತಿಯ ಪಾವಿತ್ರ್ಯತೆ, ಶಾಂತಿ. ಕರೆಕ್ಟ್. ಪಾವಿತ್ರ್ಯತೆ, ಶಾಂತಿ, ತಪಸ್ಸು ಮತ್ತೆ ಪರಸ್ಪರ ಗೌರವ ಇರುವ ಒಂದು ಸ್ಥಳ. ಒಂದು ಕಾಲದಲ್ಲಿ ಗೃಹಸ್ಥ ಜೀವನವು ಅಂಥ ಒಂದು ಆಶ್ರಮ ಆಗಿತ್ತು. ಹೌದು. ಆದರೆ ಇಂದು ಅದೇ ಮನೆಗಳು ವಿಕಾರಗಳ ಅಂದ್ರೆ ಆ ಕೋಪ, ಅಸೂಯೆ ಮತ್ತೆ ಅಪವಿತ್ರತೆಯ ತಾಣವಾಗಿದೆ ಅನ್ನೋದನ್ನ ಪಠ್ಯ ಉಲ್ಲೇಖಿಸುತ್ತೆ. ಇದು ಆಕ್ಚುಲಿ ಕೇವಲ ಜೈವಿಕ ಪ್ರಕ್ರಿಯೆಗಳ ಬಗ್ಗೆ ಮನುಷ್ಯನಿಗೆ ಇರುವ ಅಹಂಕಾರವನ್ನ ಮುರಿಯುವ ಪ್ರಯತ್ನ ಅನಿಸುತ್ತೆ. ನಿಜ. ಕೇವಲ ಸಂತಾನೋತ್ಪತ್ತಿ ಮಾಡಿ ಅವರಿಗೆ ಊಟ ಹಾಕೋದು ಮಾತ್ರವೇ ಮನುಷ್ಯ ಜನ್ಮದ ಉದ್ದೇಶ ಅಲ್ಲ. ಅದನ್ನೇ ಪ್ರಾಣಿಗಳು, ಪಕ್ಷಿಗಳು ಕೂಡ ಮಾಡುತ್ತೆ. ಮನುಷ್ಯನ ಗೃಹಸ್ಥ ಜೀವನದಲ್ಲಿ ದೈವಿಕ ಗುಣಗಳು, ಸಂಯಮ ಮತ್ತೆ ಪಾವಿತ್ರ್ಯತೆ ಇಲ್ಲದಿದ್ರೆ ಆತನಿಗೆ ಪ್ರಾಣಿಗಿಂತ ಉನ್ನತ ಸ್ಥಾನ ಹೇಗೆ ಸಿಗತ್ತೆ ಅನ್ನೋದು ಆ ವಾಕ್ಯದ ಹಿಂದಿನ ಎಚ್ಚರಿಕೆ. ಹೌದು. ಇದು ಆಕ್ಚುಲಿ ಮನುಷ್ಯನನ್ನ ಅವಮಾನ ಮಾಡೋಕೆ ಹೇಳಿದ್ದಲ್ಲ, ಬದಲಾಗಿ ಆತನ ಕಳೆದು ಹೋದ ಘನತೆಯನ್ನ ನೆನಪಿಸೋಕೆ ಹೇಳಿದ್ದ ಮಾತು ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೆ ಆ ಘನತೆಯನ್ನ ಮರಳಿ ಪಡೆಯಕ್ಕೆ ಜ್ಞಾನಾಮೃತವನ್ನು ಕುಳಿಬೇಕು ಅಂತ ಮೂಲಪಠ್ಯ ಹೇಳುತ್ತೆ. ಜ್ಞಾನಾಮೃತ. ಹೌದು. ಮತ್ತೆ ಈ ಅಮೃತದ ವಿವರಣೆ ನೀಡುವಾಗ ಪುರಾಣದ ಒಂದು ಕಥೆಯನ್ನು ಉಲ್ಲೇಖ ಮಾಡಲಾಗಿದೆ. ಯಾವ ಕಥೆ? ಭಕ್ತಿ ಮಾರ್ಗದಲ್ಲಿ ಅರ್ಜುನ ಬಾಣವನ್ನ ಬಿಟ್ಟು ಭೂಮಿಯಿಂದ ನೀರನ್ನ ಅಥವಾ ಅಮೃತವನ್ನ ತೆಗೆದ ಅನ್ನೋ ಕಥೆ ಇದೆಯಲ್ವಾ? ಹೌದು, ನಾವು ಕೇಳಿದ್ದೀವಿ. ನಾವು ಇಷ್ಟು ದಿನ ಅದನ್ನ ನಿಜವಾದ ಭೌತಿಕ ನೀರು ಅಂತಾನೆ ಅಂದ್ಕೊಂಡಿದ್ವಿ. ಆದ್ರೆ ಈ ಪಠ್ಯ ಆ ಕಥೆಯ ಹಿಂದಿನ ಅಸಲಿ ರಹಸ್ಯವನ್ನ ಬಿಚ್ಚಿಡತ್ತೆ. ಭೌತಿಕ ನೀರು ಅದು ಎಷ್ಟೇ ಪವಿತ್ರವಾದ ನದಿಯದ್ದೇ ಆಗಿದ್ರೂ ಅದು ಕೇವಲ ದೇಹದ ಮೇಲಿರುವ ಕೊಳೆಯನ್ನ ಮಾತ್ರ ಸ್ವಚ್ಛಗೊಳಿಸಬಲ್ಲದು. ಹಾಗಾದ್ರೆ ಆ ಕಥೆಯ ಆಧ್ಯಾತ್ಮಿಕ ರೂಪಕ ಏನು? ಜನ್ಮ ಜನ್ಮಾಂತರಗಳಿಂದ ಆತ್ಮದ ಮೇಲೆ ಅಂಟ್ಕೊಂಡಿರುವ ಅಜ್ಞಾನದ ಕೊಳೆಯನ್ನ ತೊಳೆಯೋಕೆ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ. ಓಕೆ. ಇಲ್ಲಿ ಅರ್ಜುನ ಅಂದ್ರೆ ನಾವೇ, ಆ ಜ್ಞಾನವನ್ನ ಅರಸುವ ಆತ್ಮಗಳು. ಬಾಣ ಬಿಡುವುದು ಅಂದ್ರೆ ಅಜ್ಞಾನದ ಕತ್ತಲೆಯ ಎದೆಗೆ ಜ್ಞಾನದ ಬಾಣವನ್ನ ನಾಟಿಸುವುದು. ಬಹಳ ಅದ್ಭುತವಾದ ಹೋಲಿಕೆ. ಭೂಮಿಯನ್ನೋದು ನಮ್ಮ ಕಠಿಣವಾದ ಮನಸ್ಸು. ಆ ಮನಸ್ಸಿಗೆ ಜ್ಞಾನದ ಬಾಣ ತಾಗಿದಾಗ ಒಳಗಿನಿಂದ ಹರಿದು ಬರುವ ತಿಳುವಳಿಕೆಯ, ಶಾಂತಿಯ, ಆನಂದದ ಧಾರೆಯೇ ನಿಜವಾದ ಜ್ಞಾನಾಮೃತ. ಅಂದ್ರೆ ಇದು ಬಾಯಾರಿಕೆ ತಣಿಸುವ ನೀರಲ್ಲ. ಖಂಡಿತ ಅಲ್ಲ. ಇದು ಆತ್ಮವನ್ನ ಶಾಶ್ವತವಾಗಿ ತೃಪ್ತಿಪಡಿಸುವ ಬೆಳಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಪುರಾಣದ ಕಥೆಗಳು ಕೇವಲ ಕಥೆಗಳಲ್ಲ, ಅವು ನಮ್ಮೊಳಗಿನ ಆಧ್ಯಾತ್ಮಿಕ ಹೋರಾಟದ ಸಾಂಕೇತಿಕ ರೂಪಕಗಳು ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಹೌದು. ಈಗ ಈ ಮೂಲ ಸಾಮಗ್ರಿಯಲ್ಲಿರುವ ಅತ್ಯಂತ ದಿಗ್ಭ್ರಮೆಗೊಳಿಸುವ, ತಾರ್ಕಿಕವಾಗಿ ಯೋಚಿಸಲು ಪ್ರಚೋದಿಸುವಂಥ ಒಂದು ವಾಕ್ಯದ ಕಡೆಗೆ ಬರೋಣ. ಹೇಳಿ. ಆ ವಾಕ್ಯ ಹೀಗಿದೆ: ಅಮ್ಮ ಸತ್ರು ಹಲ್ವಾ ತಿನ್ಬೇಕು. ಅಮ್ಮ ಮರೆತೊಬಿ ಹಲ್ವಾ ಖಾನ. ಹೌದು. ಅಕ್ಷರಶಃ ಹೇಳಬೇಕು ಅಂದ್ರೆ ಜನ್ಮ ನೀಡಿದ ತಾಯಿ ತೀರಿಕೊಂಡ್ರು ಸಿಹಿ ತಿನ್ನಬೇಕು ಅನ್ನೋದು ಇದರ ಅರ್ಥ. ಇದು ಮೇಲ್ನೋಟಕ್ಕೆ ಎಷ್ಟೊಂದು ಸಂವೇದನಾರಹಿತ, ಕ್ರೂರ ಮತ್ತೆ ಅಮಾನವೀಯ ಅನ್ನಿಸುತ್ತೆ. ಇದರ ಹಿಂದಿನ ಅರ್ಥ ಏನು? ಇದು ಹೇಗೆ ಆಧ್ಯಾತ್ಮಿಕ ಆಗೋಕೆ ಸಾಧ್ಯ? ಭೌತಿಕ ಪ್ರಪಂಚದ ದೇಹದ ಮಟ್ಟದಲ್ಲಿ ಆಲೋಚಿಸುವ ಯಾವುದೇ ಸಾಮಾನ್ಯ ಮನುಷ್ಯನಿಗೆ ಇದು ಖಂಡಿತ ಕ್ರೂರವಾಗೇ ಕಾಣುತ್ತೆ. ಹೌದು, ಯಾರಾದ್ರೂ ಹಾಗೆ ಅಂದ್ಕೊಳ್ತಾರ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದೇನೆಂದ್ರೆ ಇದು ಸಂವೇದನಾರಹಿತತೆಯ ಬಗ್ಗೆ ಹೇಳ್ತಾ ಇರೋ ಮಾತಲ್ಲ. ಓಕೆ. ಬದಲಾಗಿ ಇದು ಅಂತಿಮ ವೈರಾಗ್ಯದ, ನಷ್ಟೋಮೋಹದ, ಅಂದ್ರೆ ಎಲ್ಲಾ ಮೋಹಗಳಿಂದ ಮುಕ್ತವಾದ ಅತ್ಯುನ್ನತ ಸ್ಥಿತಿಯ ಬಗ್ಗೆ ಹೇಳ್ತಾ ಇರೋ ಮಾತಾಗಿದೆ. ನಷ್ಟೋಮೋಹ. ಹೌದು. ನಾವು ಈ ಜಗತ್ತಿನಲ್ಲಿ ಒಂದು ಸಾಕ್ಷಿ ಭಾವದಲ್ಲಿ ಅಂದ್ರೆ ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿ ಇರಬೇಕು ಅನ್ನೋದು ಇದರ ಆಶಯ. ಯಾರಾದ್ರೂ ನಿಧನರಾದಾಗ ನಿಜಕ್ಕೂ ಹಲ್ವಾ ಮಾಡಿ ಸಂಭ್ರಮಿಸಿ ಅಂತ ಇದರ ಅರ್ಥ ಖಂಡಿತ ಅಲ್ಲ. ಅಂದ್ರೆ ಶೋಕದ ಸಾಗರದಲ್ಲಿ ಮುಳುಗಿ ಅತಿಯಾದ ಮೋಹದಿಂದ ನಮ್ಮನ್ನೇ ನಾವು ಕಳ್ಕೊಳ್ಬಾರ್ದು ಅನ್ನೋದೇ ಇದರ ಗುಟ್ಟು. ಕರೆಕ್ಟ್. ಸಾವು ಅನ್ನೋದು ಅಂತ್ಯ ಅಲ್ಲ, ಬದಲಾಗಿ ಆತ್ಮ ಕೇವಲ ಒಂದು ವಸ್ತ್ರವನ್ನ ಅಥವಾ ದೇಹವನ್ನ ಬದಲಾಯಿಸುವ ಪ್ರಕ್ರಿಯೆ ಅನ್ನೋ ಅರಿವು ಇಲ್ಲಿ ಮುಖ್ಯವಾಗತ್ತೆ. ಹಳೆ ಬಟ್ಟೆ ಕಳಚಿ ಹೊಸ ಬಟ್ಟೆ ಧರಿಸುವ ಅವಿನಾಶಿ ಯಾತ್ರಿಕ ಈ ಆತ್ಮ.
ಆ ದೃಷ್ಟಿಕೋನ ಇದ್ರೆ ಶೋಕ ಪಡುವ ಅಗತ್ಯವೇ ಬರೋದಿಲ್ಲ ಅನ್ನೋದು ಮುರಳಿ ನೀಡುವ ಸಂದೇಶ. ಅದೇ, ಇದೇ ಸಂದರ್ಭದಲ್ಲಿ ಮೂಲವು ಶಿವ ಮತ್ತೆ ಶಂಕರ್ ನಡುವಿನ ವ್ಯತ್ಯಾಸವನ್ನ ಬಹಳ ತರ್ಕಬದ್ಧವಾಗಿ ಸ್ಪಷ್ಟಪಡಿಸಿದೆ. ಹೌದಾ? ಅದನ್ನು ಹೇಳ್ದಾರಾ? ಹೌದು. ಸಾಮಾನ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಇಬ್ಬರನ್ನೂ ಒಬ್ರೇ ಅಂತ ಭಾವಿಸಲಾಗುತ್ತೆ. ಆದರೆ ಈ ಆಧ್ಯಾತ್ಮಿಕ ಪಠ್ಯದಲ್ಲಿ ಶಿವನನ್ನ ಜನನಮರಣ ರಹಿತನಾದ ನಿರಾಕಾರ ರಕ್ಷಕ ಅಥವಾ ಪರಮಶಕ್ತಿ ಅಂತ ವಿವರಿಸಿದ್ರೆ, ಶಂಕರನನ್ನ ಸೂಕ್ಷ್ಮ ಲೋಕದ ಆಕಾರವಿರುವ ದೇವತೆ ಅಂತ ಪ್ರತ್ಯೇಕಿಸಲಾಗಿದೆ. ಅಂದ್ರೆ ಆ ನಿರಾಕಾರ ಶಕ್ತಿ ಬೇರೆ, ದೇವತೆ ಬೇರೆ. ಹೌದು. ಜ್ಞಾನದ ಸಾಗರ ನಿರಾಕಾರ ಶಕ್ತಿಯಿಂದ ಮಾತ್ರ ಬರೋಕ್ ಸಾಧ್ಯ. ಆಕಾರವಿರುವ ದೇವತೆಗಳು ಕೂಡ ಆ ನಿರಾಕಾರ ಶಕ್ತಿಯ ಸೃಷ್ಟಿ ಅನ್ನೋದು ಇಲ್ಲಿನ ಪ್ರಮುಖವಾದ. ಆತ್ಮ ಮತ್ತೆ ಪರಮಾತ್ಮನ ಸ್ವರೂಪದ ಬಗ್ಗೆ ಹೇಳುವಾಗ ನನ್ನ ಮನಸ್ಸಿಗೆ ಇಂದಿನ ಟೆಕ್ನಾಲಜಿಯ ಒಂದು ಅದ್ಭುತ ಹೋಲಿಕೆ ಹೊಳಿತಾ ಇದೆ. ಏನು ಹೇಳಿ? ಮೂಲದಲ್ಲಿ ಹೇಳಿರುವ ಹಾಗೆ ಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮವಾದ ಒಂದು ಪ್ರಕಾಶಮಾನವಾದ ಬಿಂದುವೇ ಆತ್ಮ. ಈ ವಿಷಯವನ್ನ ಇಂದಿನ ಡಿಜಿಟಲ್ ಯುಗಕ್ಕೆ ಹೋಲಿಸಿದ್ರೆ ಆ ಒಂದು ಸಣ್ಣ ಬಿಂದುವಿನಲ್ಲಿ 84 ಜನ್ಮಗಳ ಅವಿನಾಶಿ ರೆಕಾರ್ಡ್ ಅಡಗಿದೆ. ವಾವ್, ಇದು ಒಳ್ಳೆ ಕಂಪ್ಯಾರಿಸನ್. ಅಂದ್ರೆ ಆತ್ಮ ಕೇವಲ ಒಂದು ಸಣ್ಣ ಪೆನ್ಡ್ರೈವ್ ಅಥವಾ ಮೈಕ್ರೋಚಿಪ್ ಇದ್ದ ಹಾಗೆ. ಆ ಕಣ್ಣಿಗೆ ಕಾಣದ ಚಿಪ್ಪೊಳಗೆ ಟೆರಾಬೈಟ್ ಗಟ್ಲೆ ಡೇಟಾ ಅಡಗಿದೆ. ಆ ಡೇಟಾದಲ್ಲಿ ಏನೆಲ್ಲ ಇರಬಹುದು ಅಂತ ಯೋಚನೆ ಮಾಡದೆ ಒಂದು ವಿಸ್ಮಯ ಅಲ್ವಾ? ನಮ್ಮ ಹಿಂದಿನ ಜನ್ಮಗಳ ಕೋಪ, ಪ್ರೀತಿ, ನಾವು ಬೆಳೆಸಿದ ಸಂಬಂಧಗಳು, ನಾವು ಮಾಡಿದ ಕರ್ಮಗಳ ನಿಖರವಾದ ಲೆಕ್ಕಾಚಾರ ಎಲ್ಲವೂ ಆ ಸೂಕ್ಷ್ಮ ಬಿಂದುವಿನಲ್ಲಿ ಸೇವ್ ಆಗಿದೆ. ಹೌದು, ಅದು ಯಾವತ್ತೂ ಡಿಲೀಟ್ ಆಗೋಲ್ಲ. ಖಂಡಿತ. ಅದು ಎಂದಿಗೂ ಅಳಿಸಿಕೋಗೋದಿಲ್ಲ. ಆ ಸಣ್ಣ ಬಿಂದುವಿನಲ್ಲಿ ಅನಾದಿ ಕಾಲದ ಸಂಪೂರ್ಣ ನಾಟಕವೇ ಅಡಗಿದೆ ಅಂದ್ರೆ ಮನುಷ್ಯನ ಅಸ್ತಿತ್ವ ಎಷ್ಟು ಅಗಾಧವಾದದ್ದು ಅನ್ನೋದು ನಮಗೆ ಅರಿವಾಗುತ್ತೆ. ಈ ಅಗಾಧವಾದ ಅರಿವನ್ನ ಇಟ್ಟುಕೊಂಡೇ ನಾವು ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಈ ಮುರಳಿ ರಾಜಋಷಿ ಅನ್ನೋ ಪರಿಕಲ್ಪನೆಯನ್ನ ನೀಡುತ್ತೆ. ಆ ರಾಜಋಷಿ ಅನ್ನೋ ಪದವೇ ಒಂಥರ ವಿರೋಧಾಭಾಸದ ಹಾಗೆ ಕಾಣುತ್ತೆ. ಹೇಗೆ? ರಾಜ ಅಂದ್ರೆ ಎಲ್ಲವನ್ನೂ ಆಳುವವನು, ಋಷಿ ಅಂದ್ರೆ ಎಲ್ಲವನ್ನೂ ತ್ಯಜಿಸಿದವನು. ಇವೆರಡೂ ಒಟ್ಟಿಗೆ ಹೇಗೆ ಸಾಧ್ಯ? ಅಲ್ಲಿಯೇ ಇರೋದು ಅಸಲಿ ರಹಸ್ಯ. ಸನ್ಯಾಸ ಅಂದ್ರೆ ತಕ್ಷಣ ಮನೆ, ಸಂಸಾರ, ಜವಾಬ್ದಾರಿಗಳನ್ನ ಬಿಟ್ಟು ಹಿಮಾಲಯದ ಕಾಡಿಗೆ ಓಡಿ ಹೋಗೋದಲ್ಲ. ಹೌದು. ನಾವು ಕಾಡಿಗೆ ಹೋದ್ರೂ ನಮ್ಮೊಳಗಿರೋ ವಿಕಾರಗಳು, ಆ ಪೆನ್ಡ್ರೈವ್ನಲ್ಲಿರೋ ಡೇಟಾ, ನಮ್ಮ ಅಹಂಕಾರ ಎಲ್ಲವೂ ನಮ್ ಜೊತೆಗೇನೆ ಪ್ರಯಾಣ ಮಾಡುತ್ತೆ ಅಲ್ವಾ? ಖಂಡಿತ. ಅದನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾಗಿ ನಿಜವಾದ ಸನ್ಯಾಸ ಅಂದ್ರೆ ಕಮಲದ ಹೂವಿನ ಹಾಗೆ ಬದುಕೋದು. ಕಮಲ ಹೇಗೆ ಕೆಸರಿನಲ್ಲಿಯೇ ಹುಟ್ಟಿ ಬೆಳೆದ್ರೂ ಆ ಕೆಸರು ಅದ್ರೆ ಎಲೆಗಳಿಗೆ ಅಂಟ್ಕೊಳ್ಳೋದಿಲ್ವೋ ಹಾಗೆ ಬದುಕೋದು. ಈ ಕಾಲಘಟ್ಟದಲ್ಲಿ ಆ ಕೆಸರು ಅಂದ್ರೆ ನಮ್ಮ ದೈನಂದಿನ ಜೀವನದ ಸವಾಲುಗಳು. ಎಕ್ಸಾಕ್ಟ್ಲಿ. ಆಫೀಸ್ನ ರಾಜಕೀಯ ಇರ್ಬೋದು, ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು, ಆ ಟ್ರಾಫಿಕ್ನಲ್ಲಾಗೋ ಕಿರಿಕಿರಿ, ಆರ್ಥಿಕ ಒತ್ತಡಗಳು, ಇವೆಲ್ಲವೂ ಆ ಕೆಸರು. ಇವುಗಳ ಮಧ್ಯೆ ಇದ್ದುಕೊಂಡೇ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಯಾವುದಕ್ಕೂ ಮಾನಸಿಕವಾಗಿ ಅಂಟಿಕೊಳ್ಳದೆ ಇರೋದೇ ರಾಜಋಷಿಯ ಲಕ್ಷಣ. ನಿಜ. ಇದು ಕೇವಲ ಕಾಡಿನಲ್ಲಿ ಕೂತು ಧ್ಯಾನ ಮಾಡೋದಕ್ಕಿಂತ ಎಷ್ಟೋ ಪಾಲು ಕಷ್ಟವಾದ, ಆದರೆ ಅತ್ಯಗತ್ಯವಾದ ತಪಸ್ಸು. ಆದ್ರೆ ಆಫೀಸ್ನಲ್ಲಿದ್ದುಕೊಂಡೇ, ಸಂಸಾರದಲ್ಲಿದ್ದುಕೊಂಡೇ ಈ ಸ್ಥಿತಿಯನ್ನ ತಲುಪೋದು ಹೇಗೆ? ಇದಕ್ಕೆ ಮೂಲ ಪಠ್ಯದಲ್ಲಿ ಧಾರಣ ಅಥವಾ ಆಚರಣೆಯ ಪಾಯಿಂಟ್ಗಳನ್ನ ನೀಡಲಾಗಿದೆ. ಇದು ಕೇವಲ ಕೇಳಿ ಮರೆಯುವ ಜ್ಞಾನ ಅಲ್ಲ, ಪ್ರತಿ ಕ್ಷಣ ಬದುಕುವ ಜ್ಞಾನ. ಅಂದ್ರೆ ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಹೌದು. ಇದರ ಪ್ರಕಾರ ನಮ್ಮ ಜೊತೆ ಯಾರೇ ಎಷ್ಟೇ ಕೆಟ್ಟದಾಗಿ ನಡೆದುಕೊಂಡ್ರೂ ಅವರಿಗೆ ಪ್ರತಿಯಾಗಿ ಸುಖವನ್ನೇ, ಪ್ರೀತಿಯನ್ನೇ ನೀಡುವ ದೇವತಾ ಗುಣವನ್ನ ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳಲಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ, ಎದುರಿನವರು ಕೆಟ್ಟದಾಗಿ ನಡೆದುಕೊಂಡಾಗ, ನಮಗೆ ಅನ್ಯಾಯ ಮಾಡಿದಾಗ ನಾವು ಅವರಿಗೆ ಸುಖವನ್ನೇ ನೀಡುವುದು ಬಹಳ ಕಷ್ಟ ಅಲ್ವಾ? ಖಂಡಿತ ಕಷ್ಟ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ಏನು? ನಾವು ನಮ್ಮ ನಡವಳಿಕೆಯನ್ನ ಇತರರ ನಡವಳಿಕೆಯ ಆಧಾರದ ಮೇಲೆ, ಅವರ ದೌರ್ಬಲ್ಯಗಳ ಆಧಾರದ ಮೇಲೆ ನಿರ್ಧರಿಸಬೇಕಾ, ಅಥವಾ ನಮ್ಮ ಸ್ವಂತ ಘನತೆಯ, ನಮ್ಮ ಆಂತರಿಕ ಶಕ್ತಿಯ ಆಧಾರದ ಮೇಲೆ ನಿರ್ಧರಿಸಬೇಕಾ? ಇದು ಯೋಚನೆ ಮಾಡಬೇಕಾದ ವಿಷಯ. ಎದುರಿನವರು ಕೋಪಗೊಂಡ್ರು ಅಂತ ನಾವು ಕೋಪಗೊಂಡ್ರೆ ಅವರ ನಿಯಂತ್ರಣಕ್ಕೆ ನಾವು ಸಿಲುಕಿದ ಹಾಗೆ ಅಲ್ವಾ? ಇದೇ ಕಾರಣಕ್ಕಾಗಿ ಈ ಮೂಲ ಒಂದು ಅದ್ಭುತವಾದ ರಹಸ್ಯ ಮಂತ್ರವನ್ನ ಪರಿಚಯ ಮಾಡುತ್ತೆ. ಯಾವ ಮಂತ್ರ ಅದು? ಅದೇ ಮೊದಲು ನೀವು ಅಂದ್ರೆ ಪೆಹಲೆ ಆಪ್ ಅನ್ನೋ ಮಹಾಮಂತ್ರ. ಮೊದಲು ನೀವು ಕೇಳೋಕ್ ಬಹಳ ಸರಳವಾಗಿದೆ, ಆದ್ರೆ ಆಚರಣೆಯಲ್ಲಿ ಬಹಳ ಗಹನವಾಗಿದೆ. ಹೌದು. ಇಂದಿನ ಈ ಕಾಂಪಿಟೇಟಿವ್ ಯುಗದಲ್ಲಿ ಆ ಟ್ರಾಫಿಕ್ ಸಿಗ್ನಲ್ನಿಂದ ಹಿಡಿದು ಕಾರ್ಪೊರೇಟ್ ಮೀಟಿಂಗ್ಗಳವರೆಗೂ, ಪ್ರಮೋಷನ್ ವಿಚಾರಗಳವರೆಗೂ ಎಲ್ಲ ಕಡೆಯೂ ಮೊದಲು ನನಗೆ ಸಿಗ್ಬೇಕು, ನನ್ನ ಮಾತು ಮೊದಲು ಕೇಳ್ಬೇಕು ಅನ್ನೋ ಹೋರಾಟವೇ ನಡೀತಾ ಇದೆ ಅಲ್ವಾ? ಖಂಡಿತ.
ಇತರರನ್ನ ಹಿಂದಿಕ್ಕಿ ತಾವು ಮುಂದೆ ಹೋಗೋದೇ ಯಶಸ್ಸು ಅಂತ ನಂಬಿರೋ ಕಾಲ ಇದು. ಅಂತಹದ್ರಲ್ಲಿ ಮೊದಲು ನೀವು ಅಂತ ಇನ್ನೊಬ್ರಿಗೆ ಅವಕಾಶ ಕೊಡುವುದು ದೌರ್ಬಲ್ಯ ಅಂತ ಸಮಾಜ ಪರಿಗಣಿಸಲ್ವಾ? ಇತರರು ನಮ್ಮನ್ನು ತುಳಿದು ಮುಂದೆ ಹೋಗಲ್ವಾ ಅನ್ನೋ ಭಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮೇಲ್ನೋಟಕ್ಕೆ ಅದು ದೌರ್ಬಲ್ಯದ ಹಾಗೆ, ಒಂದು ರೀತಿ ಶರಣಾಗತಿಯ ಹಾಗೆ ಕಾಣಬಹುದು. ಆದರೆ ಆಧ್ಯಾತ್ಮಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಮೊದಲು ನೀವು ಅಂತ ಹೇಳೋದು ಅಹಂಕಾರವನ್ನ ಬೇರು ಸಹಿತ ಕಿತ್ತು ಹಾಕುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ಆಸಕ್ತಿದಾಯಕವಾಗಿದೆ. ನಾನು ಮತ್ತೆ ನನ್ನದು ಅನ್ನೋ ಅಹಂಕಾರವೇ ನಮ್ಮ ಆಂತರಿಕ ಶಾಂತಿಯ ನಡುವಿನ ಅತಿದೊಡ್ಡ ಗೋಡೆ. ನಾವು ಬೇರೊಬ್ಬರಿಗೆ ಗೌರವವನ್ನು ನೀಡಿದಾಗ, ಅವರನ್ನ ಮುಕ್ತ ಮನಸ್ಸಿನಿಂದ ಮುಂದೆ ಬಿಟ್ಟಾಗ, ನಮಗೇ ಅರಿವಿಲ್ಲದೆ ನಮ್ಮೊಳಗಿನ ಆ ಸುಳ್ಳು ಅಹಂಕಾರದ ಗೋಡೆ ಒಡೆಯುತ್ತೆ. ಮುರಳಿಯು ಇದನ್ನ ರೂಹಾನಿ ರಾಯಲ್ಟಿ ಅಂದ್ರೆ ಆಧ್ಯಾತ್ಮಿಕ ರಾಜಮನೆತನದ ಘನತೆ ಅಂತ ಕರೆಯುತ್ತೆ. ಇದು ಬಹಳ ಆಳವಾದ ಪದ. ಭೌತಿಕವಾಗಿ ರಾಯಲ್ಟಿ ಅಂದ್ರೆ ಕಿರೀಟ, ಸಂಪತ್ತು ಇರ್ಬೋದು. ಹೌದು. ಆದರೆ ಆಧ್ಯಾತ್ಮಿಕ ರಾಯಲ್ಟಿ ಅಂದ್ರೆ ಯಾರು ಆಂತರಿಕವಾಗಿ ಸಂಪೂರ್ಣವಾಗಿ ಭದ್ರವಾಗಿದ್ದಾರೋ, ಯಾರಿಗೆ ಹೊರಗಿನವರ ಪ್ರಶಂಸೆಯ ಹಸಿವಿಲ್ಲವೋ ಅಂಥ ವ್ಯಕ್ತಿ. ಅಂದ್ರೆ ಆಂತರಿಕ ಶ್ರೀಮಂತಿಕೆ. ಎಕ್ಸಾಕ್ಟ್ಲಿ. ಆಂತರಿಕವಾಗಿ ಶ್ರೀಮಂತವಾಗಿರುವ ವ್ಯಕ್ತಿಗೆ ಮಾತ್ರ ಇನ್ನೊಬ್ಬರಿಗೆ ತಲೆಬಾಗಿ ಮೊದಲು ನೀವು ಅಂತ ಹೇಳುವ ದೊಡ್ಡ ಗುಣ ಇರುತ್ತೆ. ಯಾರು ಒಳಗಿನಿಂದ ಖಾಲಿಯಾಗಿರ್ತಾರೋ ಅವರು ಮಾತ್ರ ಸದಾ ನಾನು ಅಂತ ಕಿರ್ಚುತ್ತಿರ್ತಾರೆ. ಬಹಳ ಅದ್ಭುತವಾದ ಮಾತು. ಆದ್ದರಿಂದ ಮೊದಲು ನೀವು ಅನ್ನೋದು ದೌರ್ಬಲ್ಯ ಅಲ್ಲ, ಇದು ನಿಜವಾದ ಆಂತರಿಕ ಶಕ್ತಿಯ ಘನತೆಯ ಸಂಕೇತ. ನಾವು ಜಗತ್ತಿಗೆ ಕೊಡುವ ಗೌರವವೇ, ಶುಭ ಭಾವನೆಯೇ ನಮಗೆ ನೂರುಮಡಿಯಾಗಿ ಮರಳಿ ಬರುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು? ಈ ಸುದೀರ್ಘವಾದ ಮತ್ತೆ ಅಷ್ಟೇ ಆಸಕ್ತಿದಾಯಕವಾದ ಚರ್ಚೆಯನ್ನ ನಾವು ಕ್ರೋಢೀಕರಿಸುವುದಾದ್ರೆ, ನಾವು ದಿನನಿತ್ಯ ಅನುಭವಿಸುವ ಕೋಪ, ಒತ್ತಡ, ಅಸೂಯೆ, ಹತಾಶೆಗಳು ಇವು ಯಾವುದೂ ನಮ್ಮ ಆತ್ಮದ ನಿಜವಾದ ಸಂಸ್ಕಾರಗಳೇ ಅಲ್ಲ. ಕರೆಕ್ಟ್. ನಾವೆಲ್ಲರೂ ನನ್ನ ಕೋಪವೇ ಇಷ್ಟು, ನನ್ನ ಸ್ವಭಾವವೇ ಹಾಗೆ ಅಂತ ಬಹಳ ಸುಲಭವಾಗಿ ಸಮರ್ಥಿಸ್ಕೊಳ್ತೀವಿ. ಹೌದು, ಜಸ್ಟಿಫೈ ಮಾಡ್ತೀವಿ. ಆದ್ರೆ ಈ ಪಠ್ಯ ಹೇಳುವ ಹಾಗೆ ಅವೆಲ್ಲವೂ ಹೊರಗಿನಿಂದ ಅಜ್ಞಾನದಿಂದ ನಮ್ಗೆ ಅಂಟಿಕೊಂಡ ಕಾಯಿಲೆಗಳಷ್ಟೇ. ನಮ್ಮ ಮೂಲ ಗುಣ, ಆ ಆತ್ಮದ ಅಸಲಿ ಸ್ವಭಾವ ಅಂದ್ರೆ ಅದು ಶಾಂತಿ, ಪ್ರೀತಿ, ಆನಂದ ಮತ್ತೆ ಸದಾ ಹರ್ಷಿತವಾಗಿರೋದು. ನಾವು ನಮ್ಮ ನೈಜ ಸ್ವರೂಪವನ್ನ ಮರೆತಿರೋದೇ ಎಲ್ಲಾ ಸಮಸ್ಯೆಗಳ ಮೂಲ. ನಾವು ಆ ಪೆನ್ಡ್ರೈವ್ನ ಅಸಲಿ ಫ್ಯಾಕ್ಟರಿ ಸೆಟ್ಟಿಂಗ್ಸ್ ಅನ್ನೇ ಮರ್ತ್ಬಿಟ್ಟಿದೀವಿ. ನಿಜ. ಮತ್ತೆ ಈ ಚರ್ಚೆಯ ಅಂತಿಮ ಸಾರಾಂಶವಾಗಿ ನಾವು ಆ ಸಂಪೂರ್ಣತೆಯ ಗುರಿಯನ್ನ ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಗುರಿ ಕೇವಲ ಸಣ್ಣಪುಟ್ಟ ಪ್ರಾಪಂಚಿಕ ಲಾಭಗಳಾಗಿರದೆ, ಅಂತಹ ಸಂಪೂರ್ಣ ದೈವಿಕ ಗುಣಗಳನ್ನ, ಪಾರಸ ಬುದ್ಧಿಯನ್ನ ಮೈಗೂಡಿಸಿಕೊಳ್ಳುವ ಉನ್ನತ ಮಟ್ಟದ್ದಾಗಿದ್ರೆ, ಪ್ರಪಂಚದ ಯಾವುದೇ ಆಕರ್ಷಣೆ, ಯಾವುದೇ ವ್ಯಕ್ತಿಯ ಟೀಕೆ ಅಥವಾ ಯಾವುದೇ ಕಷ್ಟ ನಮ್ಮನ್ನ ವಿಚಲಿತಗೊಳಿಸೋಕೆ ಸಾಧ್ಯವಿಲ್ಲ. ನಮ್ಮ ದೃಷ್ಟಿ ಗುರಿಯ ಮೇಲಿದ್ದಾಗ ದಾರಿಯಲ್ಲಿನ ಕಲ್ಲುಮುಳ್ಳುಗಳು ನಮ್ಮನ್ನ ಖಂಡಿತ ತಡೆಯಲಾರವು. ಇಂದಿನ ಈ ಚರ್ಚೆ ನಮ್ಮೆಲ್ಲರಿಗೂ ನಮ್ಮೊಳಗಿನ ಆಳವಾದ ಪದರಗಳನ್ನು ನೋಡೋಕೆ, ನಮ್ಮ ದಿನನಿತ್ಯದ ನಡವಳಿಕೆಗಳನ್ನ ವಿಮರ್ಶಿಸ್ಕೊಳ್ಳೋಕೆ ಒಂದು ಹೊಸ ಕನ್ನಡಿಯನ್ನೇ ನೀಡಿದೆ ಅಂತ ಹೇಳ್ಬೋದು. ಹೌದು, ಖಂಡಿತ. ಈಗ ನಾವು ಈ ಆಳವಾದ ಶೋಧನೆಯನ್ನ ಮುಗಿಸೋ ಮುನ್ನ ಒಂದು ಆಳವಾದ ಪ್ರಚೋದನಾತ್ಮಕ ಚಿಂತನೆಯನ್ನ ಎಲ್ಲರ ಮುಂದಿಡ್ಲು ಬಯಸ್ತೀನಿ. ಇಂದಿನ ಮೂಲ ಸಾಮಗ್ರಿಯಲ್ಲಿ ನಾವು ಒಂದು ಅದ್ಭುತವಾದ ವಿಷಯವನ್ನ ಚರ್ಚೆ ಮಾಡಿದ್ವಿ. ನಮ್ಮ ಆತ್ಮವೆಂಬ ಅತಿ ಸೂಕ್ಷ್ಮ ಬಿಂದುವಿನಲ್ಲಿ, ಆ ಚಿಪ್ನಲ್ಲಿ 84 ಜನ್ಮಗಳ ಡೇಟಾ ನಿರಂತರವಾಗಿ ರೆಕಾರ್ಡ್ ಆಗ್ತಾನೆ ಇರುತ್ತೆ ಅಂತ. ಹೌದು. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ ನೋಡಿ, ಈ ನಿಮಿಷ, ಈ ಕ್ಷಣ ನಾವೆಲ್ಲರೂ ನಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗಿರುವಾಗ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಓಡುತ್ತಿರುವ ಅಸಂಖ್ಯಾತ ಆಲೋಚನೆಗಳು ಮುಂದಿನ ಜನ್ಮದ ಯಾವ ದೃಶ್ಯವನ್ನ ಬರೆಯುತ್ತಿರಬಹುದು. ನಾವು ಯಾರೊಡನೆಯೂ ಮಾತನಾಡದೆ ಸುಮ್ಮನೆ ಏಕಾಂಗಿಯಾಗಿ ಕುಳಿತಾಗಲೂ ನಮ್ಮೊಳಗಿನ ಆ ರೆಕಾರ್ಡ್ ಬಟನ್ ಆನ್ ಇರುತ್ತೆ ಅಂದ್ರೆ, ಆ ಕ್ಷಣದ ನಮ್ಮ ಮೌನವೂ, ನಮ್ಮ ಆಂತರಿಕ ಸಂಘರ್ಷವೂ, ನಮ್ಮೊಳಗಿನ ಕಹಿಯೂ ಎಂತಹ ಭವಿಷ್ಯದ ಇತಿಹಾಸವನ್ನ ಸೃಷ್ಟಿಸ್ತಾ ಇದೆ. ನಮ್ಮ ಪ್ರತಿಯೊಂದು ಎಣಿಕೆ, ಪ್ರತಿಯೊಂದು ಮೌನವೂ ನಮ್ಮದೇ ಭವಿಷ್ಯದ ಸ್ಕ್ರಿಪ್ಟ್ ಬರೆಯುತ್ತಾ ಇದೆ ಅಂದ್ರೆ, ಈ ಕ್ಷಣದಿಂದ ನಮ್ಮ ಆಲೋಚನೆಗಳ ಬಗ್ಗೆ ನಾವು ಎಷ್ಟು ಜಾಗರೂಕರಾಗಿರಬೇಕು? ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆಂತರಿಕ ಮೌನದಲ್ಲಿ ಅನ್ವೇಷಣೆ ಮಾಡ್ಲಿ ಅಂತ ಹಾರೈಸ್ತಾ ಇಂದಿನ ಈ ಡೀಪ್ ಡೈವ್ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರೊಳಗಿನ ಆ ರೆಕಾರ್ಡಿಂಗ್ ಸದಾ ಸುಂದರವಾಗಿರಲಿ ಮತ್ತೆ ಶಾಂತಿಯಿಂದ ಕೂಡಿರಲಿ.